ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಕುಂಭರಾಶಿಯವರೇ, ಈ ಏಪ್ರಿಲ್ 2026 ಅದೃಷ್ಟದ ಒಂದು ಅಲೆ ಅಂತಾನೆ ಅನ್ಬಹುದು. ಮತ್ತು ಈ ಒಂದು ರಾಜಯೋಗದ ಸಂಪೂರ್ಣ ವಿಶ್ಲೇಷಣೆ. ನಿಮ್ಮೆಲ್ಲರಿಗೂ ಆತ್ಮೀಯ ಸುಸ್ವಾಗತ. ಈ ಕಳೆದ 10-11 ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಿವೆ ಎಂಬುದನ್ನು ಒಮ್ಮೆ ಹಿಂತಿರುಗಿ ನೋಡಿ. ನೀವು ಎಂದೂ ಕಲ್ಪಿಸಿಕೊಳ್ಳದಂತಹ ಘಟನೆಗಳು ನಿಮ್ಮ ಬದುಕಿನಲ್ಲಿ ಸಂಭವಿಸಿವೆ. ಈ ಕಳೆದ 10 ತಿಂಗಳುಗಳಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಆದ ಬದಲಾವಣೆಗಳು ಕೇವಲ ಕಾಕತಾಳೀಯವಲ್ಲ. ಅವು ನಿಮ್ಮನ್ನು ಮುಂದಿನ ಉನ್ನತ ಜೀವನದ ಹಾದಿಗೆ ಸಿದ್ಧಪಡಿಸಲು ಪ್ರಕೃತಿ ಮಾಡಿದ ವ್ಯವಸ್ಥೆಯಾಗಿದೆ. ಮೊದಲನೆಯದಾಗಿ, ಈ ಕೇತು ಮತ್ತು ಶನಿಯ ನಡುವೆ ಉಂಟಾದ ಈ ಒಂದು ಷಷ್ಟಾಷ್ಟಕದ ಯೋಗದ ಪ್ರಭಾವದಿಂದ ನಿಮ್ಮ ಮೂಲ ಸ್ವಭಾವವೇ ಬದಲಾಗಿದೆ. ಹಿಂದೆ ನೀವು ಬಹಳ ದಯಾವಂತರು, ಮೃದು ಸ್ವಭಾವದವರು ಮತ್ತು ಯಾರನ್ನೇ ಆಗಲಿ ಅತಿ ಶೀಘ್ರವಾಗಿ ನಂಬುವವರು ಆಗಿದ್ರಿ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಈಗ ನೀವು ಯಾರನ್ನಾದರೂ ನಂಬುವ ಮೊದಲು 10 ಬಾರಿ ಯೋಚಿಸುತ್ತೀರಿ. ಈ ಜನರ ನಿಜವಾದ ಬಣ್ಣ ನಿಮಗೆ ಅರ್ಥವಾಗತೊಡಗಿದೆ. ಎರಡನೇ ಮುಖ್ಯ ಬದಲಾವಣೆ ಎಂದರೆ ನಿಮ್ಮ ಕೋಪ ಮತ್ತು ಭಾವನೆಗಳ ಮೇಲಿನ ನಿಯಂತ್ರಣ. ಹಿಂದೆ ನೀವು ಅತಿಯಾದ ದಯೆಯಿಂದಲೋ ಅಥವಾ ಸಿಟ್ಟಿನಿಂದಲೋ ನಿಮ್ಮ ಮನಸ್ಸಿನ ಎಲ್ಲ ಗುಟ್ಟುಗಳನ್ನು ಎಲ್ಲರ ಮುಂದೆ ಬಿಚ್ಚಿಡುತ್ತಿದ್ದಿರಿ. ನೀವು ಹೇಳಿದ ಮಾತುಗಳನ್ನೇ ಅಸ್ತ್ರವಾಗಿ ಬಳಸಿ ಜನರು ನಿಮ್ಮ ಗೌರವಕ್ಕೆ ಧಕ್ಕೆ ತರುತ್ತಿದ್ದರು. ಆದರೆ ಈಗ ನಿಮ್ಮ ವಾಣಿಯ ಮೇಲೆ ನಿಮಗೆ ಅದ್ಭುತ ಹಿಡಿತ ಬಂದಿದೆ. ಮೂರನೆಯದಾಗಿ, ಸಂಬಂಧಗಳನ್ನು ಉಳಿಸಿಕೊಳ್ಳಲು ನೀವು ಹಿಂದೆ ಹಗಲಿರುಳು ಶ್ರಮಿಸಿದ್ದೀರಿ. ಎಷ್ಟೋ ಬಾರಿ ಎದುರಿಗಿನವರು ನಿಮ್ಮನ್ನು ಕೀಳಾಗಿ ಕಂಡರೂ ನೀವು ಅವರ ಹಿಂದೆ ಹೋಗುತ್ತಿದ್ರಿ. ಆದರೆ ಈಗ ಪರಿಸ್ಥಿತಿ ಇಲ್ಲ. ಆ ಪರಿಸ್ಥಿತಿ ಬರೋದೇ ಇಲ್ಲ. ಯಾರು ನಿಮ್ಮನ್ನು ಗೌರವಿಸುವುದಿಲ್ಲವೋ ಅಥವಾ ಯಾರು ನಿಮ್ಮನ್ನು ಕೇವಲ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾರೋ ಅಂತಹವರಿಂದ ದೂರವಿರಲು ನೀವು ನಿರ್ಧರಿಸಿದ್ದೀರಿ. ಈ ಗಟ್ಟಿ ನಿರ್ಧಾರವೇ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಮತ್ತು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಪುನಃ ಸ್ಥಾಪಿಸಿದೆ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಾವು ನೋಡೋದಾದರೆ, ನಿಮ್ಮ ಕರ್ಮಸ್ಥಾನದ ಅಧಿಪತಿಯಾದ ಮಂಗಳನು ಕಳೆದ 40-45 ದಿನಗಳಿಂದ ಬುಧ ಮತ್ತು ರಾಹುವಿನೊಂದಿಗೆ ಲಗ್ನದಲ್ಲಿ ಸಂಚರಿಸುತ್ತಿದ್ದನು. ಈ ಕಾರಣದಿಂದ ನಿಮ್ಮ ಕೆಲಸದಲ್ಲಿ ಅಸ್ಥಿರತೆ ಇತ್ತು. ಈ ಮೇಲಾಧಿಕಾರಿಗಳ ಜೊತೆಗೆ ಕಿರಿಕಿರಿ ಉಂಟಾಗುತ್ತಿತ್ತು ಮತ್ತು ಎಷ್ಟೇ ಕೆಲಸ ಮಾಡಿದ್ರೂ ಸಹ ಸರಿಯಾದ ಪ್ರೋತ್ಸಾಹ ಸಿಗುತ್ತಿರಲಿಲ್ಲ. ಆದರೆ ಏಪ್ರಿಲ್ 2ರಂದು ಮಂಗಳನು ತನ್ನ ಮಿತ್ರ ರಾಶಿಯಾದ ಮೀನ ರಾಶಿಗೆ ಪ್ರವೇಶಿಸುತ್ತಾನೆ. ಇದು ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆದಂತೆ. ಏಪ್ರಿಲ್ 2ರಿಂದ 14ರವರೆಗೆ ಮಂಗಳನು ಸೂರ್ಯನ ಜೊತೆಗೂ ಇರುತ್ತಾನೆ. ಈ ಅವಧಿಯಲ್ಲಿ ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಅತ್ಯುತ್ತಮ ಅವಕಾಶಗಳು ಸಿಗಲಿವೆ. ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದ ಕಾನೂನು ಅಡೆತಡೆಗಳು ಇದ್ದರೆ ಅವು ನಿವಾರಣೆಯಾಗಲಿವೆ. ನಿಮ್ಮನ್ನು ಕಡೆಗಣಿಸಿದ ಮೇಲಾಧಿಕಾರಿಗಳು ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ನಿಮ್ಮ ಬಳಿಯೇ ಬರಲಿದ್ದಾರೆ. ವ್ಯಾಪಾರಸ್ಥರಿಗೆ ಈ ಹೂಡಿಕೆದಾರರು ಸಿಗಲಿದ್ದಾರೆ ಮತ್ತು ನಿಮ್ಮ ಉದ್ಯಮವನ್ನು ವಿಸ್ತರಿಸಲು ಇದು ಸುವರ್ಣಾವಕಾಶ. ಈ ತಿಂಗಳ ಅತಿ ದೊಡ್ಡ ಬದಲಾವಣೆ ಎಂದರೆ ಏಪ್ರಿಲ್ 11ರಂದು ಸಂಭವಿಸುವ ಬುಧ ಮತ್ತು ಬೃಹಸ್ಪತಿಯ ರಾಶಿ ಪರಿವರ್ತನೆ. ರಾಜಯೋಗ. ಕುಂಭರಾಶಿಯವರಿಗೆ ಈ ರಾಜಯೋಗವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಈ ಷೇರು ಮಾರುಕಟ್ಟೆ ಆಗಿರ್ಬೋದು ಅಥವಾ ಈ ಒಂದು ಲಾಟರಿ ಅಥವಾ ಯಾವುದೇ ಒಂದು ರೀತಿಯ ಹೂಡಿಕೆಗಳಲ್ಲಿ ನೀವು ನಿರೀಕ್ಷೆಗೂ ಮೀರಿದ ಲಾಭವನ್ನು ಪಡಿತೀರ. ಹಣದ ಕೊರತೆಯಿಂದಾಗಿ ಅರ್ಧಕ್ಕೆ ನಿಂತು ಹೋಗಿದ್ದ ನಿಮ್ಮ ಎಲ್ಲ ಯೋಜನೆಗಳು ಈಗ ವೇಗವಾಗಿ ಪೂರ್ಣಗೊಳ್ಳಲಿವೆ. ವಿವಿಧ ಮೂಲಗಳಿಂದ ಹಣದ ಹರಿವು ಹೆಚ್ಚಾಗಲಿದೆ. ಇದು ಕೇವಲ ಮಾತಲ್ಲ. ಈ ಗ್ರಹಗಳ ಈ ಬದಲಾವಣೆಯು ನಿಮ್ಮನ್ನು ಶ್ರೀಮಂತಿಕೆಯತ್ತ ಕೊಂಡೊಯ್ಯುವುದು ಖಚಿತ. ಈ ವಿದೇಶಿ ವ್ಯವಹಾರ ಅಥವಾ ವಿದೇಶ ಪ್ರಯಾಣದ ಬಗ್ಗೆ ಆಸೆ ಇರುವವರು ಏಪ್ರಿಲ್ 14ರವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಏಕೆಂದರೆ ಅಲ್ಲಿಯವರೆಗೆ ಸೂರ್ಯ ಮತ್ತು ಶನಿಯ ಯುತಿ ಇರುತ್ತೆ. ಈ ಅವಧಿಯಲ್ಲಿ ಕೆಲವು ವಿಳಂಬಗಳು ಆಗಬಹುದು. ಆದರೆ ಏಪ್ರಿಲ್ 14ರ ನಂತರ ಪರಿಸ್ಥಿತಿ ಪೂರ್ಣವಾಗಿ ನಿಮ್ಮ ಪರವಾಗಲಿದೆ. ಈ ವಿಶೇಷವಾಗಿ ಏಪ್ರಿಲ್ 19ರ ನಂತರ ವಿದೇಶದಲ್ಲಿ ನೆಲೆಸಿರುವ ಕುಂಭರಾಶಿಯವರಿಗೆ ವೀಸಾ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ಆತಂಕವಿದ್ದರೂ ಅದು ದೂರವಾಗಲಿದೆ. ಆದಾಯದ ವಿಚಾರದಲ್ಲಿ ನಾವು ನೋಡೋದಾದರೆ ಏಪ್ರಿಲ್ 2ರಿಂದ ಸುಧಾರಣೆ ಕಾಣಲಿದ್ದೀರಿ. ಜೀವನ ಸಂಗಾತಿಯಿಂದ ಅಥವಾ ಈ ಒಡ ಹುಟ್ಟಿದವರಿಂದ ಆಸ್ತಿಯ ಲಾಭವಾಗುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಉಳಿದಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಈ ವೈವಾಹಿಕ ಜೀವನದಲ್ಲಿ ಏಪ್ರಿಲ್ 14ರವರೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಈ ಸೂರ್ಯ ಶನಿ ಯುತಿಯಿಂದಾಗಿ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಇರಬಹುದು.
ಆದರೆ 14ನೇ ತಾರೀಕಿನ ನಂತರ ಎಲ್ಲವೂ ಸರಿಯಾಗಲಿದೆ. ಈ ಪ್ರೇಮ ಸಂಬಂಧಗಳು ವಿವಾಹಕ್ಕೆ ತಿರುಗಲು ಏಪ್ರಿಲ್ 11ರ ನಂತರದ ಸಮಯ ಬಹಳ ಪೂರಕವಾಗಿದೆ. 2ನೇ ವಿವಾಹದ ಪ್ರಯತ್ನದಲ್ಲಿರುವವರಿಗೆ ಈ ತಿಂಗಳು ಯಶಸ್ಸು ಸಿಗಲಿದೆ. ನಿಮ್ಮ ಅತ್ತೆ ಮಾವಂದಿರ ಕಡೆಯಿಂದ ಅಥವಾ ಸಾಂಸಾರಿಕ ಆಸ್ತಿ ಹಂಚಿಕೆಯ ವಿಷಯದಲ್ಲಿ ಇದ್ದ ತಕರಾರುಗಳು ನಿಮ್ಮ ಪರವಾಗಿ ತೀರ್ಪು ಬರಲಿವೆ. ನೀವು ಜೀವನದಲ್ಲಿ ರಾಜನಂತೆ ಬದುಕುವ ಕಾಲ ಹತ್ತಿರ ಬಂದಿದೆ. ಆದರೆ ಒಂದು ವಿಷಯ ನೆನಪಿರಲಿ, ಏಪ್ರಿಲ್ 11ರವರೆಗೆ ನಿಮ್ಮ ಮಾತಿನ ಮೇಲೆ ಹತೋಟಿ ಇರಲಿ. ಇಲ್ಲದಿದ್ದರೆ ಅನಗತ್ಯ ವಾಗ್ವಾದಗಳು ಶುರುವಾಗಬಹುದು. ಏಪ್ರಿಲ್ 19ರಿಂದ ನಿಮ್ಮ 4ನೇ ಮನೆಯಲ್ಲಿ ಶುಕ್ರನ ಆಗಮನವಾಗುತ್ತೆ. ಇದರಿಂದ ಮಾಲವ್ಯ ಯೋಗ ಎಂಬ ಈ ಪಂಚಮ ಮಹಾಪುರುಷ ಯೋಗಗಳಲ್ಲಿ ಒಂದು ನಿಮ್ಮ ಜೀವನದಲ್ಲಿ ಸಕ್ರಿಯವಾಗುತ್ತೆ. ಆ ಯೋಗದ ಪ್ರಭಾವದಿಂದ ನೀವು ಹೊಸ ಮನೆ ಖರೀದಿಸಬಹುದು ಅಥವಾ ಗೃಹ ಪ್ರವೇಶದಂತಹ ಮಂಗಳ ಕಾರ್ಯಗಳು ನಡೆಯಲಿವೆ. ನಿಮ್ಮ ಬಹಳ ದಿನಗಳ ಕನಸಾದ ಐಷಾರಾಮಿ ವಾಹನವನ್ನು ನೀವು ಈ ಅವಧಿಯಲ್ಲಿ ಖರೀದಿಸುವ ಸಾಧ್ಯತೆ ದಟ್ಟವಾಗಿದೆ. ಈ ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇದು ಲಾಭದಾಯಕದ ಸಮಯ. ಈ ಕಳೆದ 10 ತಿಂಗಳುಗಳಿಂದ ನಿಮ್ಮ 5ನೇ ಮನೆಯ ಮೇಲೆ ಕೇತುವಿನ ದೃಷ್ಟಿ ಇರೋದ್ರಿಂದ ಮಕ್ಕಳೊಂದಿಗೆ ನಿಮಗೆ ಅಂತರ ಉಂಟಾಗಿರಬಹುದು ಅಥವಾ ಅವರ ಭವಿಷ್ಯದ ಬಗ್ಗೆ ಚಿಂತೆ ಕಾಡುತ್ತಿರಬಹುದು. ಆದರೆ ಏಪ್ರಿಲ್ 11ರಿಂದ ಈ ಎಲ್ಲ ಸಮಸ್ಯೆಗಳು ಸುಧಾರಿಸುತ್ತೆ. ಈ ಮಕ್ಕಳ ಆರೋಗ್ಯ ಸುಧಾರಿಸಲಿದೆ ಮತ್ತು ಅವರ ವೃತ್ತಿಜೀವನದಲ್ಲಿ ಈ ಪ್ರಗತಿ ಕಂಡುಬರುತ್ತೆ. ಸಂತಾನ ಅಪೇಕ್ಷಿತರಿಗೆ ಇದು ಶುಭ ಸಮಯ. ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಏಕಾಗ್ರತೆ ಸಿದ್ಧಿಸಲಿದೆ ಮತ್ತು ವಿದೇಶದಲ್ಲಿ ಉನ್ನತ ವ್ಯಾಸಂಗಕ್ಕೆ ಹೋಗುವವರಿಗೆ ದಾರಿ ಸುಗಮವಾಗಲಿದೆ. ಆರೋಗ್ಯದ ದೃಷ್ಟಿಯಿಂದ ಏಪ್ರಿಲ್ 11ರ ನಂತರ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು, ಈ ಬೆನ್ನೋವಾಗಿರ್ಬೋದು ಅಥವಾ ಪದೇ ಪದೇ ಕಾಡುತ್ತಿದ್ದ ಒಂದು ತಲೆನೋವು ಕಡಿಮೆಯಾಗುತ್ತೆ. ನೀವು ಯಾವುದಾದರೂ ನ್ಯಾಯಾಲಯದ ಕೇಸುಗಳಲ್ಲಿ ಸಿಲುಕಿದ್ದರೆ ಏಪ್ರಿಲ್ 11 ಮತ್ತು 14ರ ನಡುವಿನ ಗ್ರಹಗತಿಗಳ ಬದಲಾವಣೆಯು ನಿಮಗೆ ವಿಜಯವನ್ನು ತಂದುಕೊಡಲಿದೆ. ನಿಮ್ಮ ವಿರುದ್ಧ ನಡೆದ ಯಾವುದೇ ಒಂದು ಪಿತೂರಿ ಅಥವಾ ಹಗರಣಗಳು ಈ ಬಯಲಿಗೆ ಈಗ ಅವು ಬರುತ್ತೆ ಮತ್ತು ನ್ಯಾಯ ನಿಮಗೆ ಸಿಗುತ್ತೆ. ಆಡಳಿತಾತ್ಮಕ ಮತ್ತು ರಾಜಕೀಯ ವಲಯದಲ್ಲಿ ನಿಮಗೆ ಬೆಂಬಲ ದೊರೆಯುತ್ತೆ. ಈ ಒಂದು ಅದ್ಭುತ ಫಲಗಳನ್ನು ಪಡೆಯಲು ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಬೇಕಾಗುತ್ತೆ. ಏಪ್ರಿಲ್ 14ರವರೆಗೆ ಪ್ರತಿದಿನ ಮುಂಜಾನೆ ಓಂ ಗೃಣಿಸೂರ್ಯಾಯ ನಮಃ ಎನ್ನುವ ಈ ಮಂತ್ರವನ್ನು ಪಠಿಸಿ ಮತ್ತು ಹಣೆಗೆ ಕೆಂಪು ಚಂದನದ ತಿಲಕವನ್ನು ಇಟ್ಟುಕೊಳ್ಳಿ. ಏಪ್ರಿಲ್ 14ರ ನಂತರ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ಪಠಿಸಿ ಮತ್ತು ಹನುಮಂತನಿಗೆ ಈ ಬೂಂದಿ ಪ್ರಸಾದವನ್ನು ಅರ್ಪಿಸಿ. ಈ ಪರಿಹಾರಗಳು ನಿಮ್ಮ ಜೀವನದ ಅಡೆತಡೆಗಳನ್ನು ನಿವಾರಿಸಿ ದಾರಿಯನ್ನು ಸುಗಮಗೊಳಿಸುತ್ತೆ. ಈ ಏಪ್ರಿಲ್ ತಿಂಗಳು ಕುಂಭ ರಾಶಿಯವರ ಪಾಲಿಗೆ ಪುನರ್ಜನ್ಮದಂತೆ. ಹಳೆಯ ಕಷ್ಟಗಳು ಕಳೆದು ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ಮೂಡಲಿದೆ. ನೀವು ಇಟ್ಟ ಹೆಜ್ಜೆ ಹಿಂದೆ ಸರಿಯದಂತೆ ಗ್ರಹಗಳು ನಿಮ್ಮನ್ನು ಕಾಪಾಡುತ್ತೆ. ದೇವಾನುದೇವತೆಗಳ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ನೀವು ನಿಮ್ಮ ದೈನಂದಿನ ಜೀವನದಲ್ಲಿ ಮಾಡುತ್ತಿರುವ 3 ನಿರ್ದಿಷ್ಟ ತಪ್ಪುಗಳನ್ನು ಈಗಲೇ ಕೈ ಬಿಡದಿದ್ದರೆ ನಿಮ್ಮ ಜೀವನದ ಶಾಂತಿ ಮತ್ತು ನೆಮ್ಮದಿ ನಾಶವಾಗುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಗ್ರಹಗತಿಗಳು ಸ್ಪಷ್ಟವಾಗಿ ಸೂಚಿಸುತ್ತಿವೆ. ಇದು ಕೇವಲ ಭಯಪಡಿಸುವ ಮಾತಲ್ಲ, ಬದಲಾಗಿ ಬರಲಿರುವ ಬಿರುಗಾಳಿಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ನೀಡುತ್ತಿರುವ ಒಂದು ಎಚ್ಚರಿಕೆ. ಈ ಸಂದೇಶವನ್ನು ಅರ್ಧಕ್ಕೆ ಬಿಟ್ಟು ಹೋದರೆ ನಿಮ್ಮ ಜೀವನದ ಸೌಭಾಗ್ಯವನ್ನು ಹೆಚ್ಚಿಸುವ ಒಂದು ಮಹತ್ವದ ಅವಕಾಶವನ್ನು ನೀವು ಕಳೆದುಕೊಳ್ಳಬಹುದು. ಏಕೆಂದರೆ ನಾಳೆಯಿಂದ ನಿಮ್ಮ ಒಳ ಜಗತ್ತಿನ ಒಂದು ಪ್ರಳಯ ಸದೃಶ ಬದಲಾವಣೆ ಆರಂಭವಾಗಲಿದೆ. ನಿಮ್ಮ ಸಂಬಂಧಗಳು, ನಿಮ್ಮ ಅದೃಷ್ಟ ಮತ್ತು ನಿಮ್ಮ ನಿರ್ಧಾರಗಳು ಎಲ್ಲವೂ ಒಂದು ಹೊಸ ತಿರುವು ಪಡೆಯಲಿದೆ. ನನ್ನ ಆತ್ಮೀಯ ಕುಂಭರಾಶಿಯವರೇ, ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಮುಂದಿನ 24 ಗಂಟೆಗಳಲ್ಲಿ ನಿಮ್ಮ ಈ ಒಂದು ಅತ್ಯಂತ ಆಪ್ತರು ಎಂದು ನೀವು ಯಾರನ್ನು ನಂಬಿದ್ರೋ ಅವರ ನೈಜ ಮುಖವಾಡ ಕಳಚಿ ಬೀಳಲಿದೆ. ಹೊರಗಿನಿಂದ ಮಿತ್ರರಂತೆ ನಟಿಸುವವರು ಒಳಗಿನಿಂದ ನಿಮ್ಮ ವಿರುದ್ಧ ದೊಡ್ಡ ಸಂಚನ್ನು ರೂಪಿಸುತ್ತಿದ್ದಾರೆ. ಕೆಲವರು ಕಾರಣವಿಲ್ಲದೆ ನಿಮ್ಮಿಂದ ದೂರವಾಗಬಹುದು. ಇನ್ನೂ ಕೆಲವರು ಸಣ್ಣ ವಿಷಯಕ್ಕೆ ದೊಡ್ಡ ಜಗಳ ತೆಗೆಯಬಹುದು. ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಕಾಲು ಎಳೆಯಲು ಸಿದ್ಧರಾಗಿದ್ದಾರೆ. ಆದರೆ ನೆನಪಿಡಿ, ಇದು ನೀವು ಕುಗ್ಗಿ ಹೋಗುವ ಸಮಯವಲ್ಲ. ಯಾರು ನಿಮ್ಮವರು ಮತ್ತು ಯಾರು ಕೇವಲ ಸ್ವಾರ್ಥಕ್ಕಾಗಿ ನಿಮ್ಮ ಜೊತೆಗಿದ್ದಾರೆ ಎಂಬ ಸತ್ಯ ದರ್ಶನ ಮಾಡಿಸಲು ದೇವರು ಈ ಪರೀಕ್ಷೆಯನ್ನು ಒಡ್ಡುತ್ತಿದ್ದಾನೆ. ಈ ಸಂಕಷ್ಟದ ಸೂಚನೆಗಳನ್ನು ನೀವು ಮೊದಲೇ ಅರಿತರೆ ದೊಡ್ಡ ನಷ್ಟದಿಂದ ಪಾರಾಗಬಹುದು.
ಅತ್ಯಂತ ದೊಡ್ಡ ಶಕ್ತಿ ಅವರ ಬುದ್ಧಿವಂತಿಕೆ ಮತ್ತು ದೊಡ್ಡ ಕನಸುಗಳು. ಆದರೆ ನಿಮ್ಮ ಬಹುದೊಡ್ಡ ದೌರ್ಬಲ್ಯವೆಂದರೆ ಜನರನ್ನು ಅತಿ ಬೇಗ ನಂಬುವುದು. ನೀವು ಎದುರಿರುವ ಈ ವ್ಯಕ್ತಿಯ ಮಾತುಗಳಿಗೆ ಮರುಳಾಗಿ ಅತಿಯಾದ ಭಾವುಕತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಈ ದೌರ್ಬಲ್ಯವೇ ನಿಮಗೆ ಮುಳುವಾಗಬಹುದು. ಸಿಹಿ ಮಾತು ಆಡುವವರು ನಿಮ್ಮ ಬೇರುಗಳನ್ನೇ ಕತ್ತರಿಸಲು ಪ್ರಯತ್ನಿಸುತ್ತಿರಬಹುದು. ಆದ್ದರಿಂದ ಮಾತನಾಡುವಾಗ ಜಾಗರೂಕರಾಗಿ ಇರಿ. ಕೆಲವೊಮ್ಮೆ ನಿಮಗೆ ಅನಿಸಬಹುದು, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಆದರೂ ನನಗೆ ಯಾಕೆ ಇಂತಹ ಕಷ್ಟಗಳು ಬರುತ್ತಿವೆ ಎಂದು. ನೆನಪಿಡಿ, ಬ್ರಹ್ಮಾಂಡವು ನಿಮ್ಮನ್ನು ಒಂದು ದೊಡ್ಡ ಜವಾಬ್ದಾರಿಗೆ ಸಿದ್ಧಪಡಿಸಿರುವಾಗ ಇಂತಹ ಕಠಿಣ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತೆ. ಇದು ನಿಮ್ಮ ಜೀವನ ನಾಶವಾಗುತ್ತಿದೆ ಎಂದಲ್ಲ, ಬದಲಾಗಿ ನಿಮ್ಮಲ್ಲಿರುವ ತಾಳ್ಮೆ ಮತ್ತು ನಂಬಿಕೆಯನ್ನು ದೇವರು ಪರೀಕ್ಷಿಸುತ್ತಿದ್ದಾನೆ. ಈ ಸಮಯದಲ್ಲಿ ಯಾರು ಧೈರ್ಯ ಕಳೆದುಕೊಳ್ಳದೆ ದೇವನ ಮೇಲೆ ನಂಬಿಕೆ ಇಟ್ಟು ಎಲ್ಲವೂ ನಿನ್ನ ಇಚ್ಛೆ ಎಂದು ಶರಣಾಗುತ್ತಾರೋ ಅವರಿಗೆ ಈ ನರಕ ಸದೃಶ್ಯ ಜೀವನವು ಸ್ವರ್ಗದಂತೆ ಬದಲಾಗುತ್ತೆ. ಮುಂದಿನ 48 ಗಂಟೆಗಳ ನಂತರ ನಿಮ್ಮ ಜೀವನದಲ್ಲಿ 3 ಪ್ರಮುಖ ಘಟನೆಗಳು ಸಂಭವಿಸಲಿವೆ. ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಇದ್ದಕ್ಕಿದ್ದಂತೆ ವೇಗ ಪಡೆದುಕೊಳ್ಳಲಿವೆ. ನ್ಯಾಯಾಲಯದ ಕೆಲಸಗಳು, ಸ್ಥಗಿತಗೊಂಡಿದ್ದ ಹಣಕಾಸಿನ ವ್ಯವಹಾರಗಳು ಅಥವಾ ಉದ್ಯೋಗದ ಪ್ರಸ್ತಾವನೆಗಳು ನಿಮ್ಮ ಕೈ ಸೇರಲಿವೆ. ಆದರೆ ಈ ಯಶಸ್ಸು ಬಂದಾಗ ಅಹಂಕಾರ ಪಡಬೇಡಿ, ಯಾಕೆಂದರೆ ಶನಿದೇವನು ನ್ಯಾಯದ ದೇವತೆ. ನಿಮ್ಮ ಸಣ್ಣ ಅಹಂಕಾರವು ದೊಡ್ಡ ಶಿಕ್ಷೆಗೆ ದಾರಿ ಮಾಡಿಕೊಡಬಹುದು. ನಿಮ್ಮ ಮುಂದೆ 2 ದಾರಿಗಳು ತೆರೆದುಕೊಳ್ಳಲಿವೆ. ಒಂದು ದಾರಿ ತುಂಬ ಸುಲಭವಾಗಿ ಕಾಣುತ್ತೆ, ಆದರೆ ಅದು ತಪ್ಪು ಹಾದಿಯಾಗಿರುತ್ತೆ. ಇನ್ನೊಂದು ದಾರಿ ಕಲ್ಲು ಮುಳ್ಳುಗಳಿಂದ ಕೂಡಿದ ಕಠಿಣ ಹಾದಿಯಾಗಿರುತ್ತೆ, ಆದರೆ ಅದು ನಿಮ್ಮನ್ನು ಸತ್ಯದ ಕಡೆಗೆ ಕೊಂಡೊಯ್ಯುತ್ತೆ. ನೆನಪಿಡಿ, ಕಠಿಣ ಹಾದಿಯನ್ನು ಆರಿಸಿಕೊಂಡರೆ ಮಾತ್ರ ನಿಮಗೆ ದೀರ್ಘಕಾಲದ ಸುಖ ದೊರೆಯಲಿದೆ. ನಿಮ್ಮ ಬೆನ್ನ ಹಿಂದೆ ಮಾತನಾಡುತ್ತಿದ್ದವರು, ನಿಮ್ಮ ಹೆಸರನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದವರ ಮುಖವಾಡಗಳು ನಿಮ್ಮ ಕಣ್ಣೆದುರೇ ಈ ಒಂದು ಜಾಹೀರಾತಾಗಲಿದೆ. ಇದು ನಿಮಗೆ ನೋವು ನೀಡಿರಬಹುದು, ಆದರೆ ನಿಮ್ಮ ಜೀವನದಿಂದ ಕಸವನ್ನು ಹೊರಹಾಕಲು ಇದು ಅತ್ಯಂತ ಅವಶ್ಯಕ. ಎಚ್ಚರಿಕೆಗಳ ನಡುವೆಯೂ ಒಂದು ಅದ್ಭುತವಾದ ಶುಭ ಸುದ್ದಿ. ಕುಂಭರಾಶಿಯವರಿಗೆ ಅನಿರೀಕ್ಷಿತ ಧನಲಾಭದ ಯೋಗವಿದೆ. ಬರಬೇಕಾಗಿದ್ದ ಹಳೆಯ ಬಾಕಿ ಹಣ ವಾಪಸ್ ಬರಬಹುದು ಅಥವಾ ಲಾಟರಿ ಬೋನಸ್ ರೂಪದಲ್ಲಿ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಬಹುದು. ನಿರುದ್ಯೋಗಿಗಳಿಗೆ ಹೊಸ ಕೆಲಸದ ಅವಕಾಶಗಳು ಲಭಿಸಲಿವೆ. ಉದ್ಯೋಗದಲ್ಲಿರುವವರಿಗೆ ಗೌರವ ಮತ್ತು ಪದೋನ್ನತಿಯ ಸೂಚನೆಗಳಿವೆ. ಮನೆಯಲ್ಲಿ ಅಶಾಂತಿ ಇದ್ದರೆ ಅದು ದೂರವಾಗಿ ಸುಖ ನೆಮ್ಮದಿ ನೆಲೆಸಲಿದೆ. ಹಣ ಬಂದಷ್ಟೇ ವೇಗವಾಗಿ ಖರ್ಚಾಗುವ ಸಾಧ್ಯತೆಯೂ ಕೂಡ ಇರುವುದರಿಂದ ಅನಗತ್ಯ ಶಾಪಿಂಗ್ ಅಥವಾ ಸರಿಯಾಗಿ ವಿಚಾರಿಸದೆ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಈ ಆನ್ಲೈನ್ ವಂಚನೆಗಳ ಬಗ್ಗೆ ಈ ಸಮಯದಲ್ಲಿ ಅತೀವ ಎಚ್ಚರಿಕೆ ಇರಲಿ. ಈ ಕಠಿಣ ಸಮಯವನ್ನು ಜಯಿಸಲು ಮತ್ತು ಅದೃಷ್ಟವನ್ನು ನಿಮ್ಮ ಕಡೆಗೆ ತಿರುಗಿಸಿಕೊಳ್ಳಲು ಒಂದು ಸರಳ ಹಾಗೂ ಶಕ್ತಿಯುತವಾದ ಮಾರ್ಗವಿದೆ. ಇದನ್ನು ಶ್ರದ್ಧೆಯಿಂದ ಪಾಲಿಸಿ. ಮುಂಜಾನೆ ಎದ್ದು ತಕ್ಷಣ ಸ್ನಾನಾದಿಗಳನ್ನು ಕರ್ಮಗಳನ್ನು ಮುಗಿಸಿ. ನಿಮ್ಮ ಹಣೆಗೆ ಶುದ್ಧವಾದ ಶ್ರೀಗಂಧ ಅಥವಾ ಹಳದಿಯ ತಿಲಕವನ್ನು ಹಚ್ಚಿಕೊಳ್ಳಿ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತೆ. ನಂತರ ಈ ಮೊಬೈಲ್ ಫೋನನ್ನು ಸೆಕೆಂಡ್ ಮಾಡಿ ಅದನ್ನು ಒಂದು ಕಡೆ ಕುಳಿತುಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಸಾಕ್ಷಾತ್ ಪರಶಿವನು ನಿಮ್ಮೆದುರು ಕುಳಿತಿದ್ದಾನೆ ಎಂದು ಭಾವಿಸಿ ನಿಮ್ಮ ಮನಸ್ಸಿನ ಎಲ್ಲ ಕಷ್ಟಗಳನ್ನು, ನೋವುಗಳನ್ನು ಆ ಮಹಾದೇವನ ಪಾದಗಳಿಗೆ ಅರ್ಪಿಸಿ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. ಜಪ ಮುಗಿದ ನಂತರ ಒಂದು ಪಾತ್ರೆಯಲ್ಲಿರುವ ಶುದ್ಧ ನೀರಿಗೆ ಈ ಮಂತ್ರದ ಶಕ್ತಿಯನ್ನು ಧಾರೆ ಎರೆದು ಆ ನೀರನ್ನು ನಿಮ್ಮ ಮನೆಯ ಎಲ್ಲ ಕೋಣೆಗಳಿಗೂ ಪ್ರೋಕ್ಷಣೆ ಮಾಡಿ. ಇದರಿಂದ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಮತ್ತು ದೃಷ್ಟಿದೋಷಗಳು ದೂರವಾಗುತ್ತೆ. ಮುಂದಿನ 7 ದಿನಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ 4 ಕೆಲಸಗಳನ್ನು ಮಾಡಲೇಬಾರದು. ಯಾರೊಂದಿಗೆ ವಾದ ವಿವಾದ ಅಥವಾ ಜಗಳಕ್ಕೆ ಇಳಿಯಬೇಡಿ. ಯಾರಾದರನ್ನು ನಿಮ್ಮನ್ನು ಕೆಣಕಿದರೂ ಶಾಂತವಾಗಿರಿ. ನೀರಿನ ಶಾಂತತೆ ಹೇಗೆ ಸುಂದರವೋ ಹಾಗೆಯೇ ನಿಮ್ಮ ಶಾಂತತೆಯೇ ನಿಮ್ಮ ಶಕ್ತಿಯಾಗುತ್ತೆ. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ. ಸುಳ್ಳಿನಿಂದ ಈ ಪಡೆದ ಯಶಸ್ಸು ಶನಿದೇವನ ಕೋಪಕ್ಕೆ ಗುರಿ ಮಾಡಬಹುದು. ನಕಾರಾತ್ಮಕವಾಗಿ ಆಲೋಚಿಸುವುದನ್ನು ನಿಲ್ಲಿಸಿ. ನಿಮ್ಮಲ್ಲಿರುವ ಅದ್ಭುತ ಶಕ್ತಿಯನ್ನು ಗುರುತಿಸಿ. ಯಾವುದೇ ವ್ಯಕ್ತಿಯನ್ನು ಕೀಳಾಗಿ ಕಾಣಬೇಡಿ ಅಥವಾ ಅವಮಾನಿಸಬೇಡಿ. ಅಹಂಕಾರವು ಮನುಷ್ಯನ ಪತನಕ್ಕೆ ಮೊದಲ ಮೆಟ್ಟಿಲು. ಮುಂದಿನ 40 ದಿನಗಳ ಕಾಲ ನೀವು ದೈವ ಭಕ್ತಿಯಿಂದ ನಡೆದರೆ ನಿಮ್ಮ ಜೀವನವು ಸ್ವರ್ಗಕ್ಕಿಂತಲೂ ಸುಂದರವಾಗುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಾಲ ಬಂದಾಯಿತು. ನಿಮ್ಮ ಏಳಿಗೆಯನ್ನು ಕಂಡು ಅಕ್ಕಪಕ್ಕದವರು ಬೆರಗಾಗುವ ಸಮಯವಿದು. ಮಹಾದೇವನ ಮೇಲೆ ಸಂಪೂರ್ಣ ನಂಬಿಕೆ ಇರಲಿ. ಅವನು ನಿಮ್ಮ ಕೈ ಬಿಡುವುದಿಲ್ಲ.
ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ, ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಆದಷ್ಟು ಈ ರಾಶಿಯವರು ಯಾರೆಲ್ಲ ಇದ್ದೀರಾ, ಯಾಕೆಂದರೆ ತುಂಬ ಜನ ತುಂಬ ಕಷ್ಟ, ಬಡತನದಿಂದ, ದಾರಿದ್ರ್ಯದಿಂದ ಬಳಲ್ತಾ ಇರ್ತಾರೆ. ಅವರಿಗೂ ಕೂಡ ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ. ಅವರ ಜೀವನದಲ್ಲಿ ಅಡಗಿರುವ ಈ ಕತ್ತಲೆಯನ್ನು ನೀವು ಮುಕ್ತಗೊಳಿಸಿ ಈ ಬೆಳಕಿನ ಕಡೆಗೆ ನೀವು ಅವರಿಗೆ ದಾರಿಯನ್ನು ತೋರಿಸಬಹುದು. ನಿಮ್ಮಿಂದ ಅವರಿಗೆ ಒಳ್ಳೆಯ ದಾರಿ ಸಿಗುತ್ತೆ. ಅದೃಷ್ಟ ಅನ್ನೋದು ಎಲ್ಲರಿಗೂ ಕೂಡಿ ಬರುತ್ತೆ. ಎಲ್ಲರಿಗೂ ಧನ್ಯವಾದಗಳು.